ಮಾಡಿದ್ರೆ ತಮ್ಮ ಸ್ಟೆಪ್ ಏನಿದೆ? 28ನೇ ತಾರೀಕು ಇವರು ಕಳೆದ ವರ್ಷವೂ ಕೂಡ ಮಹಿಷಾ ದಸರಾ ಮಾಡೇ ಮಾಡ್ತೀವಿ ಅಂತೇಳಿ ಹೇಳ್ಬಿಟ್ಟು ಭಾಳ ವೀರಾವೇಶದಿಂದ ಮಾತಾಡಿದರು. ಅಲ್ಲ, ಕಳೆದ ವರ್ಷವೂ ಕೂಡ ಮಹಿಷಾ ದಸರಾನ ಮಾಡೇ ಮಾಡ್ತೀವಿ ಅಂತ ಭಾಳ ವೀರಾವೇಶದಿಂದ ಮಾತಾಡಿ ಯಾರು ಬಂದರೂ ತಡೆಯೋಕ್ಕಾಗಿಲ್ಲ. ತಡೆದ್ವಾ ಇಲ್ವಾ? ಈ ಸಾರಿನೂ ತಡಿತೀವಿ. 29ನೇ ತಾರೀಕು ನೀವು ಮಹಿಷಾ ದಸರಾನ ಮಾಡ್ತೀವಿ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ಅಲ್ಲಿ ಹೋಗಿ ನಿಮಗೆ ಮಹಿಷಾಸುರನ ಸ್ಟ್ಯಾಚ್ಯೂಗೆ ನೀವು ಹಾರ ಹಾಕ್ತೀರಿ, ಅಲ್ಲಿ ನೀವೇನೋ ಕಾರ್ಯಕ್ರಮ ಮಾಡ್ತೀರಿ ಅಂತಂದರೆ ಅದೇ ದಿನ ಮೈಸೂರಿಂದ ನಾವು ಟೌನ್ ಹಾಲಿಂದಲೇ ಚಾಮುಂಡಿ ಬೆಟ್ಟ ಚಲೋ ಅಂತೇಳಿ ನಾವು ಕೂಡ ಹಿಂದೂ ಪರ ಸಂಘಟನೆಗಳು ತಾಯಿ ಚಾಮುಂಡೇಶ್ವರಿಯ ಭಕ್ತರನ್ನೆಲ್ಲ ಒಟ್ಟುಗೂಡಿಸಿ ನಾವು ಕೂಡ ಪ್ರೊಸೆಷನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ಮಹಿಷಾಸುರನ ಸ್ಟ್ಯಾಚು ಹತ್ರಕ್ಕೂ ನಾವು ಕೂಡ ಬರ್ತೀವಿ. ನೋಡೋಣ ಯಾರು ಮಾಡ್ತಾರೆ, ನೋಡೇ ಬಿಡೋಣ. ಮಹಿಷ ಭಕ್ತರಿಗೆ ನಿಮಗೆ ಕೈ ಮೇಲಾಗುತ್ತೋ ಅಥವಾ ಚಾಮುಂಡಿ ಭಕ್ತರ ಕೈ ಮೇಲಾಗುತ್ತೋ ನೋಡೇ ಬಿಡೋಣ. ಆದರೆ ಈ ಸಂಘರ್ಷದ ಆಚೆಗೂ ಹೇಳ್ತೀನಿ, ನೀವು ನಿಮ್ಮ ಮನೆ ಒಳಗಡೆ ಪೂಜೆ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ. ಆದರೆ ಚಾಮುಂಡಿ ಬೆಟ್ಟ ಇದೆಯಲ್ಲ, ಹೊಯ್ಸಳರ ಕಾಲದಲ್ಲಿ ಅದು ಸ್ಥಾಪನೆ ಆಗಿದ್ದಂಥದ್ದು, ನಿರ್ಮಾಣವಾಗಿದ್ದಂಥದ್ದು. ಅಲ್ಲಿ ತಾಯಿ ಚಾಮುಂಡಿ ಇದ್ದಾಳೆ, ಮಹಾಬಲೇಶ್ವರ ಇದ್ದಾರೆ. ಅಲ್ಲಿ ಮಹಿಷಾಸುರನಿಗೆ ಜಾಗ ಇಲ್ಲ. ತಾಯಿ ಚಾಮುಂಡಿಯ ಹೆಸರೇ ಮಹಿಷ ಮರ್ದಿನಿ ಅಂತ, ಮಹಿಷಾಸುರನನ್ನು ಸಂಹಾರ ಮಾಡಿದಳು ಅಂತ. ನೀವು ಮಹಿಷಾಸುರ ಅನ್ನುವ ರಾಕ್ಷಸನಾದ್ರೂ ನೀವು ಆರಾಧನೆ ಮಾಡಿ, ಕಂಸನು ಬೇಕಾದರೂ ಆರಾಧನೆ ಮಾಡಿ, ರಾವಣನು ಬೇಕಾದರೂ ಆರಾಧನೆ ಮಾಡಿ, ನಮ್ಮದೇನು ಬೇಜಾರೇ ಇಲ್ಲ. ಆದರೆ ತಾಯಿ ಚಾಮುಂಡಿ ಬೆಟ್ಟ ಸೂಕ್ತವಾದ ಜಾಗ ಅಲ್ಲ. ಅವರು ಮಾಡಿದ್ರೆ ತಮ್ಮ ಸ್ಟೆಪ್ ಏನಿದೆ? 28ನೇ ತಾರೀಕು ಇವರು ಕಳೆದ ವರ್ಷವೂ ಕೂಡ ಮಹಿಷಾ ದಸರಾ ಮಾಡೇ ಮಾಡ್ತೀವಿ ಅಂತೇಳಿ ಹೇಳ್ಬಿಟ್ಟು ಭಾಳ ವೀರಾವೇಶದಿಂದ ಮಾತಾಡಿದರು. ಅಲ್ಲ, ಕಳೆದ ವರ್ಷವೂ ಕೂಡ ಮಹಿಷಾ ದಸರಾನ ಮಾಡೇ ಮಾಡ್ತೀವಿ ಅಂತ ಭಾಳ ವೀರಾವೇಶದಿಂದ ಮಾತಾಡಿ ಯಾರು ಬಂದರೂ ತಡೆಯೋಕ್ಕಾಗಿಲ್ಲ. ತಡೆದ್ವಾ ಇಲ್ವಾ? ಈ ಸಾರಿನೂ ತಡಿತೀವಿ. 29ನೇ ತಾರೀಕು ನೀವು ಮಹಿಷಾ ದಸರಾನ ಮಾಡ್ತೀವಿ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ಅಲ್ಲಿ ಹೋಗಿ ನಿಮಗೆ ಮಹಿಷಾಸುರನ ಸ್ಟ್ಯಾಚ್ಯೂಗೆ ನೀವು ಹಾರ ಹಾಕ್ತೀರಿ, ಅಲ್ಲಿ ನೀವೇನೋ ಕಾರ್ಯಕ್ರಮ ಮಾಡ್ತೀರಿ ಅಂತಂದರೆ ಅದೇ ದಿನ ಮೈಸೂರಿಂದ ನಾವು ಟೌನ್ ಹಾಲಿಂದಲೇ ಚಾಮುಂಡಿ ಬೆಟ್ಟ ಚಲೋ ಅಂತೇಳಿ ನಾವು ಕೂಡ ಹಿಂದೂ ಪರ ಸಂಘಟನೆಗಳು ತಾಯಿ ಚಾಮುಂಡೇಶ್ವರಿಯ ಭಕ್ತರನ್ನೆಲ್ಲ ಒಟ್ಟುಗೂಡಿಸಿ ನಾವು ಕೂಡ ಪ್ರೊಸೆಷನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ಮಹಿಷಾಸುರನ ಸ್ಟ್ಯಾಚು ಹತ್ರಕ್ಕೂ ನಾವು ಕೂಡ ಬರ್ತೀವಿ. ನೋಡೋಣ ಯಾರು ಮಾಡ್ತಾರೆ, ನೋಡೇ ಬಿಡೋಣ. ಮಹಿಷ ಭಕ್ತರಿಗೆ ನಿಮಗೆ ಕೈ ಮೇಲಾಗುತ್ತೋ ಅಥವಾ ಚಾಮುಂಡಿ ಭಕ್ತರ ಕೈ ಮೇಲಾಗುತ್ತೋ ನೋಡೇ ಬಿಡೋಣ. ಆದರೆ ಈ ಸಂಘರ್ಷದ ಆಚೆಗೂ ಹೇಳ್ತೀನಿ, ನೀವು ನಿಮ್ಮ ಮನೆ ಒಳಗಡೆ ಪೂಜೆ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ. ಆದರೆ ಚಾಮುಂಡಿ ಬೆಟ್ಟ ಇದೆಯಲ್ಲ, ಹೊಯ್ಸಳರ ಕಾಲದಲ್ಲಿ ಅದು ಸ್ಥಾಪನೆ ಆಗಿದ್ದಂಥದ್ದು, ನಿರ್ಮಾಣವಾಗಿದ್ದಂಥದ್ದು. ಅಲ್ಲಿ ತಾಯಿ ಚಾಮುಂಡಿ ಇದ್ದಾಳೆ, ಮಹಾಬಲೇಶ್ವರ ಇದ್ದಾರೆ. ಅಲ್ಲಿ ಮಹಿಷಾಸುರನಿಗೆ ಜಾಗ ಇಲ್ಲ. ತಾಯಿ ಚಾಮುಂಡಿಯ ಹೆಸರೇ ಮಹಿಷ ಮರ್ದಿನಿ ಅಂತ, ಮಹಿಷಾಸುರನನ್ನು ಸಂಹಾರ ಮಾಡಿದಳು ಅಂತ. ನೀವು ಮಹಿಷಾಸುರ ಅನ್ನುವ ರಾಕ್ಷಸನಾದ್ರೂ ನೀವು ಆರಾಧನೆ ಮಾಡಿ, ಕಂಸನು ಬೇಕಾದರೂ ಆರಾಧನೆ ಮಾಡಿ, ರಾವಣನು ಬೇಕಾದರೂ ಆರಾಧನೆ ಮಾಡಿ, ನಮ್ಮದೇನು ಬೇಜಾರೇ ಇಲ್ಲ. ಆದರೆ ತಾಯಿ ಚಾಮುಂಡಿ ಬೆಟ್ಟ ಸೂಕ್ತವಾದ ಜಾಗ ಅಲ್ಲ.